ಇಲ್ಲಿ ನೋಡಿ ಜೆನ್ಸಿ ಏನು ಆಲ್ಫಾ ಯೂಸ್ ಮಾಡೋ ತಿಂಡಿ ಕೂಡ ನನ್ನ ಮಕ್ಕಳು ತೊಗೊಂಬಂದಿದ್ದಾರೆ. ಆ್ಯಂಡ್ ಆಲ್ಸೋ ನಾವು ಮಿಲೇನಿಯಲ್ಸ್ ತಿಂತಾ ಇದ್ದಿದ್ದ ತಿಂಡಿಗಳು ಅದನ್ನು ತೊಗೊಂಬಂದಿದ್ದ ರಸಗುಲ್ಲ ನನ್ನ ಫೇವ್ರೇಟ್, ಅದನ್ನು ರೆಡ್ ಜಾಮೂನ್ ಅಂತಲೂ ಕರೀತಾರೆ. ಅದನ್ನು ನಾನು ತಿಂದೆ. ಅದಾದಮೇಲೆ ನನ್ನ ತಮ್ಮ ನನಗೆ ಕಾಫಿ ಸರ್ವ್ ಮಾಡ್ದ. ನಾನು ಮೇಲ್ಗಡೆ ಏನೋ ಕೆಲಸ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ಸೋ ಸ್ವೀಟ್ ಆಫ್ ಎಮ್. ಅದಾದಮೇಲೆ ನಮ್ಮನೇಲಿ ನಾನ್ ವೆಜ್ ತರಿಸಿ ತಿಂದು ಅದನ್ನು ನೆಕ್ಸ್ಟ್ ದಿನ ತೆಂಗಿನ ಮರದಿಂದ ಹಾಕಿ ಇಳಿಸಿದ್ರು. ಆ್ಯಂಡ್ ಆಲ್ಸೋ ಟ್ಯಾಂಕ್ನೆಲ್ಲ ಕ್ಲೀನ್ ಮಾಡಿಸ್ತಿದ್ರು. ಆ್ಯಂಡ್ ಏನಕ್ಕೆ ಅನ್ನೋ ರೀಸನು ಮುಂದೆ ವ್ಲಾಗ್ಸಲ್ಲಿ ಹೇಳ್ತೀನಿ. ಬಿಕಾಸ್ ನಮ್ಮ ಮನೆ ಡೀಪ್ ಕ್ಲೀನಿಂಗೇ ಆಗಬೇಕಾಗಿದೆ. ಆ್ಯಕ್ಚುಲಿ ಮಾಮ ಮನೆ ಫುಲ್ ಡೀಪ್ ಕ್ಲೀನಿಂಗ್ ಮಾಡಿಸ್ತೀವಿ. ನಾನು ವ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಗ್ಯಾಸ್ ಸರ್ವಿಸ್ ಅವರು ಬಂದಿದ್ದರು, ಚಿಮ್ನಿ ಆ್ಯಂಡ್ ಗ್ಯಾಸ್ನ ಸರ್ವಿಸ್ ಮಾಡೋಕ್ಕೆ. ಬಿಕಾಸ್ ಆಫ್ಟರ್ 1 ಇಯರ್ ಪ್ರತಿಯೊಂದನ್ನು ತಗೋಬೇಕಲ್ಲ, ಸೊ ತಗೊಂಡ್ವಿ. ಆಮೇಲೆ ನಮ್ಮತ್ತೆ ಅಕ್ಕಿ ರೊಟ್ಟಿ ಮಾಡಿದರು, ಸಖತ್ತು ಒಳ್ಳೆ ಬ್ಯಾಟಿಂಗ್ ಮಾಡಿದೆ. ನಮ್ಮಜ್ಜಿ ಸ್ವೀಟ್ ಕಾರ್ನ್ ಕೂಡ ಬೇಯಿಸತ್ತಿದ್ರು, ಅದನ್ನು ತಿಂದೆ. ಪ್ರಜ್ಞಾನ್ ಏನೋ ತರಲೆ ಮಾಡಿದ ಅಂತ ಅಂದ್ಬಿಟ್ಟು ನಮ್ಮತ್ತೆ ಹೊಡೆದ್ರು. ಸೊ ಅವನು ಆ ದಿಂಬಲ್ಲಿ ಅವನ್ನ ಕವರ್ ಮಾಡ್ಕೊಂಡಿದ್ದಾನೆ. ವಿದ್ವಾನ್ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ನಂಗೆ ಗೊತ್ತಾಗಲಿಲ್ಲ ಅವನು ಅಲ್ಲೇ ಇದ್ದಾನೆ ಅಂತ. ನನಗೆ ಶಾಕ್ ಆಯಿತು. ಸೊ ರೆಕಾರ್ಡ್ ಮಾಡಿಕೊಂಡೆ. ಅವ್ನು ಇದ್ದಿದ್ದೇ ನಮಗೆ ಗೊತ್ತಾಗಲಿಲ್ಲ. ಅದಾದಮೇಲೆ ವಿದ್ವಾನ್ನ ನಾನು ಕ್ರಿಕೆಟಿಗೆ ಡ್ರಾಪ್ ಮಾಡಿದೆ. ಪಾಪು ಹೊಡೆದ್ಬಿಟ್ಟಿದ್ರಲ್ಲ, ಸೊ ಅವನ್ನ ಹೇಗೋ ಆಚೆ ಕರ್ಕೊಂಡೋಗಿ ಸಮಾಧಾನ ಮಾಡಿಸಿ ನಾನು ಅವನು ತಿನ್ನಕ್ಕೆ ಹೋದ್ವಿ. ಯಾರ ಜೊತೆ ಹೋದ್ವಿ ತಿನ್ನೋಕ್ಕೆ? ನೋಡಿ ಇಲ್ಲಿ ನನ್ನ ಫೇವ್ರೆಟ್ ಪಾರ್ಟ್ನರ್ ಮತ್ತೆ. ಸೊ ಅವ್ರ ಜೊತೆ ನಾವು ತಿನ್ನಕ್ಕೆ ಹೋಗಿದ್ದು. ಆ್ಯಂಡ್ ಆಲ್ಸೋ ನಾನು ಬಸವೇಶ್ವರ ನಗರಲ್ಲಿ ಸ್ಟೋರ್ ಓಪನ್ ಆಗಿದೆ ಲಿವೇಶಾ ಸ್ಯಾರೀಸ್ದು, ಅಲ್ಲಿ ಹೋಗಿ ಒಂದು ಸ್ಯಾರಿ ಡೈಯಿಂಗ್ ಕೊಟ್ಟು ಬಂದೆ. ಅಲ್ಲಿ ಗ್ರೀನ್ ಆ್ಯಂಡ್ ಪಿಂಕ್ ಇದೆಯಲ್ಲ, ಆ ಒಂದು ಕಾಂಬಿನೇಷನ್ ಸ್ಯಾರಿನ ಅಂದರೆ ಡೈಯಿಂಗ್ ಕೊಟ್ಟು ಬಂದು ವಾಪಸ್ ಬರ್ತಾ ತಿಂದ್ಕೊಂಡು ತಿರ್ಗಾ ವಿದ್ವಾನ್ನ ಪಿಕ್ ಮಾಡಿ ಮನೆಗೆ ವಾಪಸ್ ಆದ್ವಿ. ಚೆನ್ನಾಗಿ ತಿಂದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಬರಲಾ? ಬಾಯ್.